ಕಳೆದು ಹೋದ ಪ್ರಪಂಚಗಳ ಕಥೆ ಕೇಳಿರ್ತೀರಾ? ಆದರೆ ಇವತ್ತು ನಾವು ಮಾತಾಡಕ್ ಹೊರಟಿರೋದು ಲೆಮೂರಿಯಾ ಬಗ್ಗೆ. ಅಂದಹಾಗೆ ಇದು ಹಳೆ ನಕ್ಷೆಗಳು, ಮುಳುಗಿಹೋದ ನಗರಗಳ ಬಗ್ಗೆ ಅಲ್ಲ. ಇಲ್ಲವೇ ಇಲ್ಲ. ಇದು ನಮ್ಮೊಳಗೆ ಎಲ್ಲೋ ಆಳದಲ್ಲಿ ಅಡಗಿ ಹೋಗಿರೋ ಒಂದು ನೆನಪನ್ನ ಹುಡುಕೋ ಜರ್ನಿ. ನೋಡಿ, ಈ ಒಂದು ಪ್ರಶ್ನೆ ಇದೆಯಲ್ಲ, ಇದು ಇಡೀ ದೃಷ್ಟಿಕೋನವನ್ನೇ ಬದಲಾಯಿಸ್ಬಿಡುತ್ತೆ ಅಲ್ವಾ? ಒಂದು ವೇಳೆ ಲೆಮೂರಿಯಾ ಅನ್ನೋದು ಭೂಮಿ ಮೇಲೆ ಎಲ್ಲೋ ಇದ್ದ ಒಂದು ಜಾಗ ಅಲ್ಲ, ಬದ್ಲಿಗೆ ನಮ್ಮ ಆತ್ಮದ ಒಂದು ಭಾಗ ಆಗಿದ್ರೆ? ಯೋಚ್ನೆ ಮಾಡಿ. ಈ ಒಂದು ಆಲೋಚನೆ ನಮ್ಮನ್ನ ಹೊರಗಿನ ಪ್ರಪಂಚದಿಂದ ನೇರವಾಗಿ ನಮ್ಮ ಒಳಗಿನ ಲೋಕಕ್ಕೆ ಕರ್ಕೊಂಡ್ಹೋಗುತ್ತೆ. ಹಾಗಾದ್ರೆ ಬನ್ನಿ, ನಕ್ಷೆಗಳನ್ನೆಲ್ಲ ಪಕ್ಕಕ್ಕಿಟ್ಟು ನಮ್ಮ ಒಳಗಿನ ದಿಕ್ಸೂಚಿಯನ್ನೇ ಫಾಲೋ ಮಾಡೋಣ. ಲೆಮೂರಿಯಾವನ್ನ ಒಂದು ಜಾಗ ಅಂತ ನೋಡೋದು ಬೇಡ, ಬದಲಿಗೆ ಅದೊಂದು ಬೇರೆಯಾದ, ತುಂಬಾನೇ ಸಾಮರಸ್ಯದಿಂದ ಬದುಕೋಕೆ ದಾರಿ ತೋರ್ಸೋ ಒಂದು ಗೈಡ್ ಅಂತ ಅಂದ್ಕೊಳ್ಳೋಣ. ಇಲ್ಲಿ ನೋಡಿ, 2 ಕಥೆಗಳಿವೆ. ಒಂದ್ಕಡೆ ಪ್ರಳಯದಲ್ಲಿ ಸಮುದ್ರದ ಪಾದಾದ ಒಂದು ಭೂಖಂಡದ ಕಥೆ, ಇದು ನಾವು ಕೇಳಿರೋ ಪುರಾಣ. ಆದ್ರೆ ಇನ್ನೊಂದ್ ಕಥೆ ಇದೆಯಲ್ಲ, ಅದು ಇದಕ್ಕಿಂತ ತುಂಬಾನೇ ಆಳವಾದದ್ದು. ನಮ್ಮ ದಿನನಿತ್ಯದ ಗದ್ದಲ, ತರ್ಕ, ಓಟ ಈ ಎಲ್ಲದರ ಕೆಳಗೆ ಹೂತು ಓಡಿರೋ ನಮ್ಮದೇ ಆದ ಶಾಂತಿಯುತವಾದ ಒಂದು ಒಳಗಿನ ಸ್ವರ, ಒಂದು ವೈಬ್ರೇಷನ್ ಬಗ್ಗೆ ಹೇಳುತ್ತೆ. ಹಾಗಿದ್ರೆ ಈ ಲೆಮೂರಿಯನ್ ಚೈತನ್ಯ ಅಂದ್ರೆ ಏನು? ಸಿಂಪಲ್ ಆಗಿ ಹೇಳೋದಾದ್ರೆ, ಇದೊಂದು ನಂಬಿಕೆಯಲ್ಲ, ಬದಲಿಗೆ ಒಂದು ಅನುಭವ. ನಮ್ಮ ತಲೆ ಒಳಗಿನ 1000 ಯೋಚನೆಗಳನ್ನ ಸ್ವಲ್ಪ ಸೈಡ್ಗಿಟ್ಟು ನಮ್ಮ ಹೃದಯ ಏನ್ ಹೇಳುತ್ತೆ ಅಂತ ಕಿವಿಗೊಟ್ಟು ಕೇಳೋದು, ಆ ರೀತಿ ಬದುಕೋದು, ಅದೇ ಲೆಮೂರಿಯನ್ ಚೈತನ್ಯ. ಈಗ ನಮ್ಮೆಲ್ಲರ ಒಳಗೂ ಸದ್ದಿಲ್ಲದೆ ನಡೀತಿರೋ ಒಂದು ದೊಡ್ಡ ಯುದ್ಧದ ಬಗ್ಗೆ ಮಾತಾಡೋಣ. ಅದೇ ನಮ್ಮ ಮನಸ್ಸು ಮತ್ತೆ ಹೃದಯದ ನಡುವಿನ ಸಂಘರ್ಷ. ಈ ಟೇಬಲ್ ನೋಡಿ, ಎಷ್ಟು ಅದ್ಭುತವಾಗಿ ಹೋಲಿಸುತ್ತಲ್ವಾ? 2 ಬೇರೆ ಬೇರೆ ಶಕ್ತಿಗಳು. ಒಂದು ಕಡೆ ಲೆಮೂರಿಯಾದ ಹೃದಯ, ಅಂದ್ರೆ ಎಲ್ಲವೂ ಸಹಜವಾಗಿ ಹರಿದೋಗೋ ಹಾಗೆ ಬಿಡೋದು. ಇನ್ನೊಂದು ಕಡೆ ಅಟ್ಲಾಂಟಿಸ್ನ ಮನಸ್ಸು, ಅಂದ್ರೆ ಎಲ್ಲದಕ್ಕೂ ತರ್ಕ, ವಿಶ್ಲೇಷಣೆ, ಒಂದು ಸ್ಟ್ರಕ್ಚರ್ ಬೇಕು ಅನ್ನೋದು. ಒಂದು ಸಹಾನುಭೂತಿ ಆದ್ರೆ ಇನ್ನೊಂದು ನಿಯಂತ್ರಣ. ಸ್ವಲ್ಪ ಯೋಚನೆ ಮಾಡಿದ್ರೆ ನಮ್ಮ ಜೀವನದಲ್ಲಿ ಇವೆರಡರಲ್ಲಿ ಯಾವುದು ಜಾಸ್ತಿ ಡಾಮಿನೇಟ್ ಮಾಡ್ತಿದೆ ಅಂತ ನಮಗೇ ಅನ್ಸತ್ತೆ ಅಲ್ವಾ? ಈ ಅಸಮತೋಲನದ ಪರಿಣಾಮವನ್ನ ನಾವು ಇವತ್ತಿಗೂ ಅನುಭವಿಸ್ತಾ ಇದೀವಿ, ಗೊತ್ತಾ? ನಮಗೆ ಬರೋ ಸ್ಟ್ರೆಸ್, ಬರ್ನ್ಔಟ್, ಒಂಟಿತನದ ಭಾವನೆ, ಇವೆಲ್ಲದರ ಮೂಲ ಎಲ್ಲಿದೆ ಅನ್ಸುತ್ತೆ? ಬಹುಶಃ ನಮ್ಮ ಒಳಗಿನ ತರ್ಕಕ್ಕೂ ನಮ್ಮ ಭಾವನೆಗಳಿಗೂ ನಡೀತಿರೋ ಈ ನಿರಂತರ ಹೋರಾಟದಲ್ಲೇ ಇರ್ಬೋದು. ಹಾಗಾದ್ರೆ ಈ ಮರೆತು ಹೋದ ನೆನಪು, ಈ ಕಳೆದು ಹೋದ ಫ್ರೀಕ್ವೆನ್ಸಿ ನಮ್ಮ ಜೊತೆ ಮಾತಾಡೋಕೆ ಪ್ರಯತ್ನ ಮಾಡ್ತಿದ್ರೆ ಅದನ್ನ ಗುರುತಿಸೋದು ಹೇಗೆ? ನಮ್ಮ ಡೈಲಿ ಲೈಫ್ನಲ್ಲಿ ಅದರ ಪ್ರತಿಧ್ವನಿಯನ್ನ ಕೇಳಿಸ್ಕೊಳ್ಳೋಕೆ ಸಾಧ್ಯನಾ? ಬನ್ನಿ ನೋಡೋಣ. ಯಾವುದೇ ಕಾರಣ ಇಲ್ಲದೆ ಮನೆಗೆ ಹೋಗ್ಬೇಕು ಅನ್ನೋ ಒಂದು ಹಂಬಲ ಕಾಡದಿಯಾ? ಅಥವಾ ನೀರು, ಡಾಲ್ಫಿನ್, ಸ್ಫಟಿಕಗಳನ್ನ ನೋಡಿದಾಗ ಒಂಥರ ಹೇಳೋಕಾಗದೆ ಸೆಳೆತ ಅನ್ಸುತ್ತಾ? ಕೆಲವೊಂದು ಸಂಗೀತ ಕೇಳಿದಾಗ ಇದ್ದಕ್ಕಿದ ಹಾಗೆ ಕಣ್ಣು ತುಂಬಿ ಬರುತ್ತಾ? ಇವೆಲ್ಲ ಕೇವಲ ಕಾಕತಾಳೀಯ ಅಲ್ಲ, ಬದಲಿಗೆ ನಮ್ಮ ಆತ್ಮದ ಆಳದಿಂದ ಬರ್ತಿರೋ ನೆನಪಿನ ಸಣ್ಣ ಸಣ್ಣ ಸಿಗ್ನಲ್ಗಳಾಗಿರಬಹುದು. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಲೆಮೂರಿಯಾವನ್ನ ನೆನಪಿಸಿಕೊಳ್ಳೋದು ಅಂದ್ರೆ ಹಿಸ್ಟ್ರಿ ಬುಕ್ ಓದಿದ ಹಾಗೆ ಫ್ಯಾಕ್ಟ್ಸ್ ನೆನ್ಪಿಟ್ಟುಕೊಳ್ಳೋದಲ್ಲ. ಇದನ್ನ ಹೀಗೆ ಅರ್ಥ ಮಾಡ್ಕೊಳ್ಳಿ. ತುಂಬ ವರ್ಷಗಳ ನಂತರ ನಮ್ಮ ಫೇವ್ರೇಟ್ ಹಾಡನ್ನ ಕೇಳಿದಾಗ ಆಗೋ ಫೀಲಿಂಗ್ ಇದೆಯಲ್ಲ, ನಮ್ಮ ಮೆದುಳಿಗೆ ಅದರ ಸಾಹಿತ್ಯ ಮರ್ತೋಗಿರ್ಬೋದು, ಆದ್ರೆ ನಮ್ಮ ಆತ್ಮಕ್ಕೆ ಅದರ ರಾಗ ತಕ್ಷಣ ಗೊತ್ತಾಗುತ್ತೆ. ಅದೇ ಒಂದು ಫ್ರೀಕ್ವೆನ್ಸಿ ಮ್ಯಾಚ್, ಅದೇ ಅನುರಂಗನ. ಓಕೆ, ಇದೆಲ್ಲ ಕೇಳೋದೇ ತುಂಬಾನೇ ಚೆನ್ನಾಗಿದೆ. ಆದ್ರೆ ನಮ್ಮ ಇವತ್ತಿನ ಫಾಸ್ಟ್ ಲೈಫ್ನಲ್ಲಿ ಈ ಆಳವಾದ ಜ್ಞಾನವನ್ನ ಪ್ರಾಕ್ಟಿಕಲ್ ಆಗಿ ಅಳವಡಿಸ್ಕೊಳ್ಳೋದು ಹೇಗೆ? ಅದಕ್ಕೂ ಕೆಲವು ಸಿಂಪಲ್ ಆದ ದಾರಿಗಳಿವೆ. ನೋಡಿ, ಇದನ್ನ ಮಾಡೋಕೆ ನಾವು ದೊಡ್ಡ ತಜ್ಞರೇನೋ ಆಗ್ಬೇಕಿಲ್ಲ. ತುಂಬಾನೇ ಸರಳವಾದ ಅಭ್ಯಾಸಗಳಿವು. ಜರ್ನಲಿಂಗ್ ಮಾಡೋದು, ಅಂದ್ರೆ ಮನಸ್ಸಿಗೆ ಬಂದಿದ್ದನ್ನ ಬರೆಯೋದು, ಇಲ್ಲಾಂದ್ರೆ ಉಸಿರಾಟದ ಮೇಲೆ ಗಮನ ಇಡೋದು, ಅಥವಾ ಸುಮ್ನೆ ಒಂದು ಮರದ ಕೆಳಗೆ ಹೋಗಿ ಕೂತ್ಕೊಳ್ಳೋದು. ಈ ಪ್ರತಿಯೊಂದು ಸಣ್ಣ ಕೆಲಸವೂ ನಮ್ಮನ್ನ ನಮ್ಮ ಅಂತರಂಗದ ಜೊತೆ ಮತ್ತೆ ಕನೆಕ್ಟ್ ಮಾಡುವ ದಾರಿಗಳೇ. ಇಲ್ಲಿರೋ ಮುಖ್ಯವಾದ ಪಾಯಿಂಟ್ ಏನು ಅಂದ್ರೆ, ಇದರ ಗುರಿ ಈ ಜಗತ್ತನ್ನ ಬಿಟ್ಟು ಓಡಿ ಹೋಗೋದಲ್ಲ, ಖಂಡಿತ ಅಲ್ಲ. ಬದಲಿಗೆ ನಾವು ಬದುಕುತ್ತಿರುವ ಜಗತ್ತಿನಲ್ಲೇ ಹೆಚ್ಚು ಪ್ರಜ್ಞಾಪೂರ್ವಕವಾಗಿ, ಹೆಚ್ಚು ಸಾವಧಾನವಾಗಿ ಬದುಕೋದು. ನಾವು ಒಂದು ಕಪ್ ಚಹಾ ಕುಡಿಯೋವಾಗಲೂ ಅದನ್ನ ಪೂರ್ತಿಯಾಗಿ ಗಮನಕೊಟ್ಟು ಆಸ್ವಾದಿಸಿದ್ರೆ ಅಲ್ಲೇ ಲೆಮೂರಿಯನ್ ಜೀವನ ಶೈಲಿ ಅಡಗಿದೆ. ಮತ್ತು ಇದೆಲ್ಲವೂ ನಮ್ಮನ್ನ ಒಂದು ಅಂತಿಮ ಮತ್ತು ಅತ್ಯಂತ ಪ್ರಮುಖವಾದ ಸತ್ಯಕ್ಕೆ ಕರ್ಕೊಂಡ್ಬರುತ್ತೆ. ಲೆಮೂರಿಯಾದ ಜಾಗೃತಿಗಾಗಿ ನಾವು ಹೊರಗಡೆ ಎಲ್ಲೂ ಕಾಯ್ಬೇಕಾಗಿಲ್ಲ. ಆ ಜಾಗೃತಿ ಶುರುವಾಗ್ಬೇಕಿರೋದು ನಮ್ಮೊಳಗೆ. ಯಾಕಂದ್ರೆ ಈ ಆತ್ಮದ ನೆನಪಿಗೆ ಯಾವುದೇ ಟೈಮ್ಲೈನ್ ಇಲ್ಲ.
ಅದು ಭೂತಕಾಲದಲ್ಲಿ ಮುಗಿದುಹೋದ ಕಥೆಯಲ್ಲ. ಅದು ಈಗಲೂ, ಈ ಕ್ಷಣದಲ್ಲೂ ಜೀವಂತವಾಗಿದೆ. ಮತ್ತು ಅದನ್ನ ಹುಡುಕೊಂಡು ಹೋಗೋಕೆ ಗೋಡೆಗಳಿರೋ ದೇವಸ್ಥಾನದ ಅವಶ್ಯಕತೆಯೇ ಇಲ್ಲ. ಯಾಕಂದ್ರೆ ಆ ಪವಿತ್ರತೆ ಎಲ್ಲೆಡೆಯೂ ಇದೆ. ಮತ್ತು ಕೊನೆಯದಾಗಿ, ಆ ಪವಿತ್ರ ಶಕ್ತಿ ನಮ್ಮಿಂದ ಬೇರೆ ಎಲ್ಲೂ ಇಲ್ಲ. ಅದು ನಮ್ಮಲ್ಲೇ ಇದೆ. ನಾವೇ ಆ ಜೀವಂತ ದೇವಾಲಯ. ಹಾಗಾಗಿ ಲೆಮೋರಿಯಾ ಅನ್ನೋದು ನಾವು ಹುಡುಕೊಂಡು ಹೋಗ್ಬೇಕಾದ ಒಂದು ಜಾಗವಲ್ಲ, ಬದಲಿಗೆ ನಾವು ಬದುಕಬೇಕಾದ ಒಂದು ರೀತಿ. ಅದೊಂದು ಆವರ್ತನ, ಒಂದು ಫ್ರೀಕ್ವೆನ್ಸಿ. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ. ನಮ್ಮ ಜೀವನದ ಮೂಲಕ ನಾವು ಈ ಜಗತ್ತಿಗೆ ಯಾವ ಫ್ರೀಕ್ವೆನ್ಸಿಯನ್ನ ಕಳಿಸ್ತಾ ಇದ್ದೀವಿ?